ಪಕ್ಷಕ್ಕೆ ಹೋಟೆಲ್ ಪಕ್ಷಕ್ಕೆ ತಮಿಳುನಾಡು ಸರ್ಕಾರಕ್ಕೆ ತಮಿಳುನಾಡು ಸರ್ಕಾರಕ್ಕೆ ತಮಿಳುನಾಡು ಸರ್ಕಾರಕ್ಕೆ ಹೋಟೆಲ್ ಪಕ್ಷದ ಹೋರಾಟಕ್ಕೆ ಹೋಟೆಲ್ ನಗರ ಸಾಹೇಬ್ರಿಗೆ ನಮ್ಮದು 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 ಬೇಕಾದರ್ 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 ನಮ್ಮದು 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 ಬೇಕಾದರ್ 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 ಮೇಕೆದಾಟು ಯೋಜನೆ ಜಾರಿ ಆಗಲೇಬೇಕು. ಮೇಕೆದಾಟು ಯೋಜನೆ ಜಾರಿ ಆಗಲೇಬೇಕು. ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ಮೇಕೆದಾಟು ಯೋಜನೆ ಬೇಕೇ ಬೇಕು. ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ. ತಮಿಳುನಾಡು ಸರ್ಕಾರಕ್ಕೆ ಹೇಳಿದ್ದಕ್ಕಾರ ಮೇಕೆದಾಟು ಯೋಜನೆಯನ್ನು ವಿರೋಧಿಸುತ್ತಿರುವ ಮುಖ್ಯಮಂತ್ರಿ ಸ್ಟಾಲಿನ್ ಬೇಕೇ ಬೇಕು. ಬೇಕೇ ಬೇಕು. ಮೇಕೆದಾಟು ಯೋಜನೆ ಜಾರಿ ಆಗಲೇಬೇಕು. ಮೇಕೆದಾಟು ಯೋಜನೆ ಜಾರಿ ಆಗಲೇಬೇಕು. ವಿಷಲ್ ಸಿಗ್ತಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ವಿಸಲ್ ತಗೊಳ್ತಲ್ಲ ನಡ್ರೆ ಸರ್ಕಾರಕ್ಕೆ ಹೇಳಿದ್ದಕ್ಕಾರ ಮತ್ತೆ ಮತ್ತೆ ತಮಿಳುನಾಡಿನಲ್ಲಿ ದ್ವೇಷ ಕೋಪತಾಪಗಳು ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಎಲ್ಲ ರಾಜಕಾರಣಿಗಳು, ಅಲ್ಲಿರುವ ಎಲ್ಲ ರಾಜಕಾರಣಿಗಳು ಮೇಕೆದಾಟು ಬಗ್ಗೆ ವಿರೋಧ ಮಾಡ್ತಾರೆ, ಕಾವೇರಿ ಬಗ್ಗೆ ವಿರೋಧ ಮಾಡ್ತಾರೆ, ರಾಜಕೀಯವಾಗಿ ಬಹಳ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಬಹಳ ಗಂಭೀರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಮೇಕೆದಾಟಿನ ರಾಜಕೀಯ ಮಾಡಬೇಡಿ. ನನಗೆ ಗೊತ್ತು, ನೀವೆಲ್ಲರೂ ಚುನಾವಣೆಗೋಸ್ಕರ ರಾಜಕೀಯ ಮಾಡ್ತಾ ಇದ್ದೀರಿ.
ಕರ್ನಾಟಕದಲ್ಲಿ ನಾವು ಪ್ರಾಮಾಣಿಕವಾಗಿ ರಾಜಕೀಯ ಮಾಡ್ತಾ ಇಲ್ಲ. ಬಹಳ ಗಂಭೀರವಾಗಿ ನಾನು ನೂರಾರು ಬಾರಿ ತಮಿಳುನಾಡಿನ ಮುಖಂಡರುಗಳಿಗೆ, ತಮಿಳುನಾಡಿನ ಪಕ್ಷಗಳವರಿಗೆ ಅನೇಕ ಸಾರಿ ಹೇಳಿದ್ದೀನಿ. ಸುಮಾರು ನಿಮಗೆ ಹೇಳ್ತೀನಿ, ಕರುಣಾನಿಧಿ ಬಹಳ ಕಾಲದಿಂದ, ಜಯಲಲಿತಾ ಕಾಲದಿಂದ, MGR ಕಾಲದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲಿ ಉದ್ದೇಶಪೂರ್ವಕವಾಗಿ ರಾಜಕೀಯ ಮಾಡ್ತಾ ಇದ್ದೀರಿ. ಕಾರಣ ಏನು? ಮೇಕೆದಾಟಿನಿಂದ ನಿಮಗೆ ಆಗ್ತಕ್ಕಂಥ ನಷ್ಟ ಏನು ಅದನ್ನು ಸ್ಪಷ್ಟಪಡಿಸಿ. ಮೇಕೆದಾಟಿನಿಂದ ನಮಗೆ ಕುಡಿಯುವ ನೀರು ಬೆಂಗಳೂರಿಗೆ ಸುತ್ತಮುತ್ತ ಕುಡಿಯುವ ನೀರು ಮತ್ತು ವಿದ್ಯುತ್ ಶಕ್ತಿ ತಯಾರಾಗುತ್ತೆ. ವಿದ್ಯುತ್ ಶಕ್ತಿ ತಯಾರಾದರೆ ಆ ವಿದ್ಯುತ್ ಶಕ್ತಿ ಬಳಸುವ ನೀರು ನಿಮಗೆ ಹೋಗುತ್ತೆ ಮತ್ತು ಮಳೆಗಾಲದಲ್ಲಿ ಸಮುದ್ರಕ್ಕೆ ಹೋಗುವ ನೀರು ಮೇಕೆದಾಟಿನಲ್ಲಿ ತಡಿತೀವಿ. ಜೊತೆಗೆ ನಿಮ್ಮ ಡ್ಯಾಮ್ಗಳು, ಜಲಾಶಯಗಳು ತುಂಬುತ್ತವೆ. ಮೆಟ್ಟೂರು ಜಲಾಶಯ ಇರ್ಬೋದು, ನಿಮ್ದು ಯಾವುದೇ ಜಲಾಶಯ ಇದ್ರೂ ತುಂಬುತ್ತೆ, ನಿಮಗೂ ಒಳ್ಳೆಯದು. ರಾಜಕೀಯ ಬಿಟ್ಬಿಡಿ. ಸ್ಟಾಲಿನ್ ಅವರು ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಮೇಕೆದಾಟು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಪಳನಿಸ್ವಾಮಿ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಮುಖಂಡರುಗಳು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಒಂದು ರೀತಿ ಇಡೀ ತಮಿಳುನಾಡನ್ನೇ ನೀವು ಕರ್ನಾಟಕದ ವಿರುದ್ಧ ಎತ್ಕಟ್ಟಿದ್ದೀರಿ. ನಾವು ಬಹಳ ಗಂಭೀರವಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನಿಮ್ಮ ಈ ಗೊಡ್ಡು ಬೆದರಿಕೆಗೆ, ಚಿಂತನೆಗೆ ಯಾವತ್ತೂ ನಾವು ಹಿಂದೆ ಬೆಳೆದಿಲ್ಲ. ಸರ್, ಬೆಂಗಳೂರಲ್ಲಿ ಇವಾಗಲೇ ಕುಡಿಯೋದಕ್ಕೆ ನೀರಿಲ್ಲ ಸರ್. ಜೊತೆಗೆ ರಾಜ್ಯದಲ್ಲಿ ಎಲ್ಲಾ ಕಡೆ ನೀರಿಗೆ ಹಾಹಾಕಾರ ಇದೆ. ಇಂಥ ಸಂದರ್ಭದಲ್ಲಿ ಮೇಕೆದಾಟು ಪಾದಯಾತ್ರೆ ಮಾಡಿದಂತವ್ರೇನೆ ಐಎನ್ಡಿ ಒಕ್ಕೂಟದಲ್ಲಿ ಇರ್ತಕ್ಕಂಥವ್ರೆ ಅವ್ರ ಪ್ರಣಾಳಿಕೆಯಲ್ಲಿ ಮೊನ್ನೆ ಅವರೇ, ಆದ್ರೆ ಇಲ್ಲಿನ ಮುಖ್ಯಮಂತ್ರಿ ಆಗಿರ್ಬೋದು, ಅಂದ್ರೆ ಉಪಮುಖ್ಯಮಂತ್ರಿಗಳು ಪಾದಯಾತ್ರೆ ಮಾಡಿದಂತವ್ರು ಅವ್ರು ಮಾತನಾಡ್ತಾನೆ ಇಲ್ಲ. ಅದಕ್ಕೆ ಏನ್ ಹೇಳ್ತೀನಿ ಸರ್? ಹೌದು, ಅವರು ನಮ್ಮ ರಾಜ್ಯದ, ತಾವು ಕೇಳಿದ್ದು ಬಹಳ ಅದ್ಭುತವಾದಂತ ಪ್ರಶ್ನೆ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಅವರು ಪಾದಯಾತ್ರೆ ಮಾಡಿದ್ರು. ಈಗ ಅವರ ಪಾದಯಾತ್ರೆಯಿಂದ ಮರೆತಿದ್ದಾರೆ. ಅವರೇ ಮರೆತಿದ್ದಾರೆ. ಅವರೇ ನೀರು ಬಿಟ್ಟಿರೋದು. ತಮಿಳುನಾಡಿಗೆ ನೀರು ಬಿಟ್ಟವ್ರೆ ಅವರು. ಈ ದೃಷ್ಟಿಯಿಂದ ಇದು ರಾಜಕೀಯವಾಗಿ ತಮಿಳುನಾಡಿನಲ್ಲಿ ಡಿಎಂಕೆಗೆ ಬೆಂಬಲ ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಅತ್ಯಂತ ಅಗೌರವ. ನಾನು ಇನ್ನೂ ಒಂದು ಮುಂದೋಗಿ ನಮ್ಮ ರಾಜ್ಯದ ಸಿನಿಮಾ ನಟರುಗಳು, ಕರ್ನಾಟಕದ ಸಿನಿಮಾ ನಟರುಗಳು, ನೀವು ಕಾವೇರಿ ಹೋರಾಟದಲ್ಲಿ, ಉತ್ತರ ಕರ್ನಾಟಕದ ರೈತರ ಹೋರಾಟದಲ್ಲಿ, ಮೇಕೆದಾಟು ಹೋರಾಟದಲ್ಲಿ ಬೀದಿಗೆ ಬರಬೇಕು, ಬೀದಿಗೆ ಬರಲೇಬೇಕು. ಮತ್ತು ತಮಿಳುನಾಡಿನಲ್ಲಿ ರಜನಿಕಾಂತ್, ಕಮಲ್ ಹಾಸನ್ ಸ್ಟಾಲಿನ್ ಅವರನ್ನ ಭೇಟಿ ಮಾಡಬೇಕು. ಭೇಟಿ ಮಾಡಿ ಮೇಕೆದಾಟು ಬಗ್ಗೆ ತಕರಾರು ತೆಗಿಬೇಡಿ, ಮೇಕೆದಾಟಿಗೆ ಅವಕಾಶ ಕೊಡಿ ಅಂತೇಳಿ ಇವರು ರಜನಿಕಾಂತ್ ಮತ್ತು ಇವರೆಲ್ಲರೂ, ಕಮಲ್ ಹಾಸನ್ ಎಲ್ಲರೂ ಕೂಡಲೇ ಹೇಳಬೇಕು. ಇಲ್ಲ ಅಂತಂದ್ರೆ ರಜನಿಕಾಂತ್ ಕರ್ನಾಟಕ ಬರಬೇಡಿ, ಕಮಲ್ ಹಾಸನ್ ಕರ್ನಾಟಕ ಬರಬೇಡಿ. ರಜನಿಕಾಂತ್, ಕಮಲ್ ಹಾಸನ್ಗೆ ಕರ್ನಾಟಕ ಬಂದ್ ಮಾಡ್ತೀವಿ.
ಇದೊಂದೇ ಅಲ್ಲ, ನೀವೊಂದು ಹೀರೋ ಮೇಕೆದಾಟಿಗೆ ತೀವ್ರ ಹೋರಾಟ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಂಪೂರ್ಣ ತಮಿಳು ಚಿತ್ರಗಳನ್ನ ಬಂದ್ ಮಾಡ್ತೇವೆ, ತಮಿಳು ಗಡಿ ಬಂದ್ ಮಾಡ್ತೀವಿ. ಎಚ್ಚರ ಎಚ್ಚರ ಎಚ್ಚರ. ಒಬ್ರು ಕೂಡ ಎಲ್ಲದಕ್ಕೂ ಹೋರಾಟಕ್ಕೆ ಮುಂದೆ ಬರ್ತಾರೆ, ಅವ್ರ ಜೊತೆ ಕನ್ನಡ ಕಟ್ಕೊಂಡು. ನನ್ನ ಜೀವನವೇ ಕನ್ನಡಕ್ಕಾಗಿ, ನನ್ನ ಜೀವನವೇ ನಾಡಿಗಾಗಿ. ಇದು ತಮಿಳುನಾಡಿಗೂ ಗೊತ್ತು, ಈ ದೇಶಕ್ಕೂ ಗೊತ್ತು, ಎಲ್ಲರಿಗೂ ಗೊತ್ತು. ಕರುಣಾನಿಧಿಯಿಂದ ಇಡೀ ತಮಿಳುನಾಡು ಎಲ್ಲ ರಾಜಕಾರಣಿಗಳು ವಾಟಾಳ್ ನಾಗರಾಜ್ ಏನು ಹೋರಾಟ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆಲ್ಲ ಗೊತ್ತಿದೆ. ತಾವು ಹೇಳದ್ದು ನಿಜ. ಇವತ್ತು ಬೆಂಗಳೂರಿನಲ್ಲಿ ನೀರಿಲ್ಲ. ಈ ಬೆಂಗಳೂರಿನಲ್ಲಿ ತಮಿಳರು ಇದ್ದಾರೆ. ಸ್ಟಾಲಿನ್ ಅವರೇ, ತಮಿಳರನ್ನೆಲ್ಲ ಕರೆಸ್ಕೊಳ್ತೀರಾ? ದೊಡ್ಡ ದೊಡ್ಡ ವಾಹನಗಳು, ರೈಲ್ಗಳು ಎಲ್ಲ ತಮಿಳರು ತಮಿಳುನಾಡು ಬಂದ್ಬಿಡಿ ಅಂತ ಹೇಳಿ ಕರೆಸ್ಕೊಳ್ತೀರಾ? ಹೇಳಿ. ಇವೆಲ್ಲ ಬೇಡ. ನೀವು ಗಂಭೀರವಾಗಿ ಮೇಕೆದಾಟು ಬಗ್ಗೆ ಯಾವುದೇ ವಿರೋಧವನ್ನ ಮಾಡಬಾರದು. ಕರ್ನಾಟಕ ಸರ್ಕಾರ ನೀವು ಸುಮ್ಮನೆ ನಿಮಗೆ ಹೇಳೋದು ಅದರ ಸತ್ಯನ ಸ್ಟಾಲಿನ್ ಕೇಳಿದಷ್ಟು ನೀರು ಬಿಟ್ಟೇ ಬಿಟ್ರು. ಇವತ್ತು ನೀರಿಲ್ಲ 2.5 TMC ಇವತ್ತು ನಮ್ಗೆ ಆಗ್ತಾ ಇರೋದು ನೋವೇನು ಅಂತಂದ್ರೆ, ಬಹಳ ಗಂಭೀರವಾಗಿ ಕೃಷ್ಣರಾಜ ಸಾಗರದ ನೀರು ಬೆಂಗಳೂರು, ಮಂಡ್ಯ, ಚಾಮರಾಜನಗರ, ಮೈಸೂರು ಸೇರಿದಂತೆ ಕುಡಿಯೋ ನೀರಿಗೆ ನೀರನ್ನು ಇಟ್ಕೊಳ್ಳದೆ ಸ್ಟಾಲಿನ್ಗೋಸ್ಕರ, ರಾಜಕೀಯಕ್ಕೋಸ್ಕರ, ಬದುಕೋಕ್ಕೋಸ್ಕರ ಆಗಲೇ ನೀರು ಬಿಟ್ಬಿಟ್ರು. ನಮಗೆ ಇಲ್ಲಿ ನಿರ್ವಹಣಾ ಸಮಿತಿ, ಪ್ರಾಧಿಕಾರ ಅವೆರಡು ತಮಿಳುನಾಡಿನ ಏಜೆಂಟ್ರುಗಳು. ಅವ್ರು ಹೇಳ್ದಂಗೆ ಕರ್ನಾಟಕದವರು ನೀರು ಬಿಟ್ರು. ಬಿಡಬಾರ್ದಾಗಿತ್ತು. ಅಧಿಕಾರ ಹೋದ್ರೂ ಚಿಂತೆ ಇಲ್ಲ, ಗಟ್ಟಿಯಾಗಿ ನಿಲ್ಬೇಕಾಗಿತ್ತು. ಇವರು ಸ್ಟಾಲಿನ್ಗೋಸ್ಕರ ನೀರು ಬಿಟ್ರು. ಇವತ್ತು ನಮಗೆ ಕಣ್ಣೀರಾಗಿದೆ. ಯಾವುದೇ ಕಾರಣಕ್ಕೆ ಅದೊಂದೇ ಅಲ್ಲ, ಮುಂದಿನ ದಿನಗಳಲ್ಲಿ ಸ್ಟಾಲಿನ್ ಅವರೇ ಹೊಸೂರು ಕರ್ನಾಟಕ ಸೇರಬೇಕು. ನಾನೀಗಾಗಲೇ ಹೋರಾಟ ಮಾಡಿದ್ದೇವೆ. ತಾಳವಾಡಿ ಕರ್ನಾಟಕ ಸೇರಬೇಕು, ನೀಲಗಿರಿ ಕರ್ನಾಟಕ ಸೇರಬೇಕು. ಆಟ ಆಡಕ್ ಹೋಗ್ಬೇಡಿ, ಬಾಲ ಬಿಚ್ಚಕ್ ಹೋಗ್ಬೇಡಿ. ಬಾಲ ಬಿಚ್ಚಿದ್ರೆ ಪ್ರಾಧಿಕಾರ 2.5 TMC ನ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಬಿಡಬೇಕು ಅಂತ ಹೇಳಿದ್ರೆ ಮಾರ್ಚ್ ತಿಂಗಳಲ್ಲಿ ಆಲ್ರೆಡಿ ಬಿಟ್ಟಿದ್ದಾರೆ. ಈಗ ಇನ್ನೂ ಒಂದು 2.5 TMC ನ ಮುಂದಿನ ತಿಂಗಳು